ನಮಸ್ಕಾರ, ನಾನು ನಿಮ್ಮ ನೇತ್ರಾವತಿ. ಸೊ ಇವಾಗ ನನಗೆ ಕೆಲಸ ಇಲ್ಲ, ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅನ್ನಂತವ್ರಿಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ. ತಿಂಗಳಿಗೆ 15,000 ರೂಪಾಯಿ ಸಂಬಳ ಬರುವಂತ ಒಂದು ಕೆಲಸದ ಬಗ್ಗೆ ನಾನು ಹೇಳ್ತೀನಿ. ಅದನ್ನ ಹೇಳೋದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಒಂದ್ ಲೈಕ್ ನ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀನಿ. ಈ ಒಂದು ವಿಷಯನ ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ಲಿ ಅಂತ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಕೆಲಸ ಅಪ್ಪ ಅಂತ ತಡ ಮಾಡದೆ ನಾನು ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇವಾಗ ಕಾಲ್ ಮಾಡಿರ್ತಕ್ಕಂತ ಕೆಲಸ ಕೆನರಾ ಬ್ಯಾಂಕ್ ಇಂದ ಕೆನರಾ ಬ್ಯಾಂಕ್ ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಹುದ್ದೆಗೆ ಆಹ್ವಾನ ಕೊಟ್ಟಿದ್ದಾರೆ. ಕೆನರಾ ಬ್ಯಾಂಕ್ ಕಡೆಯಿಂದನೇ, ಇದು ಒಂದು ಗವರ್ಮೆಂಟ್ ಬ್ಯಾಂಕ್, ಅಲ್ಲಿಂದಾನೇ ಆಹ್ವಾನ ಕೊಟ್ಟಿದ್ದಾರೆ. ಸೊ ಇದು ಯಾಕೆ ಕೊಟ್ಟಿದ್ದಾರೆ, ಎಷ್ಟು ಜನ ಬೇಕಾಗಿದ್ದಾರೆ ಅವ್ರಿಗೆ ಅಂತ ಸಹ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಟೋಟಲ್ ಆಗಿ ಕೆನರಾ ಬ್ಯಾಂಕ್ ಅಲ್ಲಿ ಈಗ 3,000 ಹುದ್ದೆಗಳ ಅವಶ್ಯಕತೆ ಇದೆ. ಸೊ 3,000 ಹುದ್ದೆಗಳನ್ನ ಅಪ್ರೆಂಟಿಸ್ಶಿಪ್ ಫಾರ್ಮ್ ಅಲ್ಲಿ ಭರ್ತಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಇದಕ್ಕೆ ನಿಮಗೆ ತಿಂಗಳಿಗೆ ಸಂಬಳ 15,000 ರೂಪಾಯಿ 15,000 ರೂಪಾಯಿ ಸಂಬಳ ಬರುತ್ತೆ ನಿಮ್ಗೆ. ಇದನ್ನ ಹೇಗೆ ಅಪ್ಲೈ ಮಾಡ್ಬೇಕು ನೀವು ಅಂತ ಅಂದ್ರೆ, ನಿಮ್ಗೆ ಬೇಕಂದ್ರೆ ಎಲ್ಲಾದ್ರೂ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡ್ಬೋದು, ಅಥವಾ www.canarabank.in ಅನ್ನೋ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಲಿಸ್ಟ್ ಆಗಿರುತ್ತೆ. ಸೊ ಅಪ್ರೆಂಟಿಸ್ಶಿಪ್ ಪೋಸ್ಟ್ ಅಂತ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಇದರ ಒಂದು ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 300 ರೂಪೀಸ್. ಸೊ 300 ರೂಪೀಸ್ ಪೇ ಮಾಡಿ ನೀವು ಅಪ್ಲೈ ಮಾಡಬಹುದು ಈ ಒಂದು ಹುದ್ದೆಗೆ. ಸೊ ಇದರ ಒಂದು ಏಜ್ ಲಿಮಿಟ್ ಏನು, ಅಪರ್ ಏಜ್ ಲಿಮಿಟ್ ಏನು, ಲೋವರ್ ಏಜ್ ಲಿಮಿಟ್ ಏನು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ಲೋವರ್ ಏಜ್ ಲಿಮಿಟ್ ಬಂದ್ಬಿಟ್ಟು 20 ವರ್ಷ ಮೇಲ್ಪಟ್ಟಿರ್ಬೇಕು. ನೀವು ಯಾವುದೇ ಡಿಗ್ರಿ ಮಾಡಿರಿ, ನೀವು BA ಮಾಡಿರಿ, BCom ಮಾಡಿರಿ, ಅಥವಾ ಎಂ.ಕಾಮ್ ಅಲ್ಲ, BA BCom ಎನಿ ಡಿಗ್ರಿ ಅಂತ ಕೇಳಿದ್ದಾರೆ ಅಲ್ವಾ. ಸೊ ಯಾವುದೇ ಒಂದು ಡಿಗ್ರಿ ಮಾಡಿರಿ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ನಾನು ಇಂಜಿನಿಯರಿಂಗ್ ಮಾಡಿರ್ಬೇಕು ಅಥವಾ ಇನ್ನೊಂದೇ ಮಾಡಿರ್ಬೇಕು ಅಂತ ಇಲ್ಲ, ನೀವು ಯಾವುದೇ ಡಿಗ್ರಿ ಮಾಡಿದ್ರು ಇದಕ್ಕೆ ಅಪ್ಲೈ ಮಾಡಬಹುದು. ಸೊ ಲೋವರ್ ಏಜ್ ಲಿಮಿಟ್ 20 ವರ್ಷ ಮತ್ತೆ ಅಪ್ಪರ್ ಏಜ್ ಲಿಮಿಟ್ ಬಂದ್ಬಿಟ್ಟು 28 ವರ್ಷ. ನೀವು ಈ ಒಂದು ಏಜ್ ಗ್ಯಾಪ್ ಮಧ್ಯ ಇದ್ರೆ ಖಂಡಿತವಾಗಿ ಅಪ್ಲೈ ಮಾಡಬಹುದು. ಇದ್ರ ಬಗ್ಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದು ನಿಮಗೆ ಪರ್ಮನೆಂಟ್ ಆಗಿ ತಗೋತಾ ಇಲ್ಲ, ಅವರು ಪರ್ಮನೆಂಟ್ ಆಗಿ ತಗೋತಾ ಇಲ್ಲ, 1 ವರ್ಷದ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಸೊ ಇದೇನಪ್ಪ 1 ವರ್ಷ ಕೆಲಸ ಮಾಡ್ಬೇಕಾ ಅಂತ ಯೋಚನೆ ಮಾಡಿದ್ರೆ ದಯವಿಟ್ಟು ಆ ರೀತಿ ಯೋಚನೆ ಮಾಡ್ಬೇಡಿ. ಯಾಕೆ ಅಂದ್ರೆ ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗುತ್ತೆ. ಸೊ ನೀವು ನಾಳೆ ಹೋಗಿ ಇನ್ನೊಂದು ಬ್ಯಾಂಕ್ ಅಲ್ಲಿ ಎಲ್ಲಾದ್ರೂ ಅಪ್ಲೈ ಮಾಡ್ಬೇಕು ಅಂತಂದ್ರೆ, ಇದು ಗವರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ಇಲ್ಲಿ ನೀವು ಕೆಲಸ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ಲ, ಅಲ್ಲಿ ತುಂಬಾ ವ್ಯಾಲ್ಯೂ ತೋರಿಸುತ್ತೆ. ಸೊ ಗವರ್ಮೆಂಟ್ ಅಲ್ಲಿ ಅಂತಾನೆ ಅಲ್ಲ, ನಾಳೆ ಯಾವ್ದಾದ್ರು ಪ್ರೈವೇಟ್ ಕಂಪ್ನಿಲಿ ಹೋಗಿ ನೀವು ಒಂದು ಅಕೌಂಟೆಂಟ್ ಪೋಸ್ಟ್ ಗೆ ಅಪ್ಲೈ ಮಾಡ್ತೀರಾ, ಈ ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಕ್ಯಾಲ್ಕುಲೇಟ್ ಆಗುತ್ತೆ ಅಲ್ಲಿ. ಸೊ ನೀವು ಅದೃಷ್ಟ ಚೆನ್ನಾಗಿತ್ತಪ್ಪ, 1 ವರ್ಷ ತನಕ ನೀವು ಕೆಲಸ ತುಂಬಾ ಚೆನ್ನಾಗಿ ಮಾಡಿದ್ರಿ, ಅಥವಾ ಯಾವ್ದಾದ್ರು ಬೇರೆ ವೇಕೆನ್ಸೀಸ್ ಇತ್ತು ಆ ಬ್ಯಾಂಕ್ ಅಲ್ಲಿ ಅಂತ ಅಂದ್ರೆ, ಅಪ್ರೆಂಟಿಸ್ಶಿಪ್ 1 ವರ್ಷ ಮುಗಿದ್ಮೇಲೆ ಅಲ್ಲೇ ಸಹ ಅಪಾಯಿಂಟ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ರೀತಿ ಆಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡದೆ ಇಮಿಡಿಯೇಟ್ ಆಗಿ ಇದನ್ನ ಅಪ್ಲೈ ಮಾಡಿ. ಸೊ ಇದು 1 ವರ್ಷ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಆಗಿರೋದ್ರಿಂದ ಕೇವಲ 3,000 ಹುದ್ದೆಗಳಿಗಿರೋದ್ರಿಂದ ತುಂಬಾನೇ ಕಾಂಪಿಟೇಷನ್ ಇದೆ. ಇದ್ರ ಒಂದು ಡೇಟ್ ಬಂದ್ಬಿಟ್ಟು ಯಾವಾಗ ಅಪ್ಲೈ ಮಾಡಬಹುದು ಅಂದ್ರೆ, ಇದ್ರ ಅಪ್ಲಿಕೇಶನ್ ಡೇಟು 21 ಸೆಪ್ಟೆಂಬರ್ ಇಂದ ಸ್ಟಾರ್ಟ್ ಆಗಿದೆ, ಹಾಗೂ ಲಾಸ್ಟ್ ಡೇಟ್ ಬಂದ್ಬಿಟ್ಟು October 4th. ಸೊ ಅಷ್ಟ್ರ ಒಳಗಡೆ ನೀವು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋಬಹುದು. ಸೊ ಇದು ಏನಪ್ಪಾ, ಗವರ್ಮೆಂಟ್ ಕಂಪನಿ ಆಗಿರೋದ್ರಿಂದ ಕೆನರಾ ಬ್ಯಾಂಕ್ ನಿಮ್ಗೆ ಎಲ್ಲಾ ರೀತಿಯಾದ ಬೆನಿಫಿಟ್ಸ್ ಸಿಗುತ್ತೆ. ಪ್ರತಿ ತಿಂಗಳು 1 ವರ್ಷ ತನಕ ತಿಂಗಳಿಗೆ 15,000 ರೂಪಾಯಿ ಸಂಬಳ ಅಂತೂ ಕೊಡ್ತಾರೆ. ಸೊ ನೀವು ಇದು ಸೆಲೆಕ್ಟ್ ಆದ್ರಿ ಅಂತ ಅನ್ಕೊಳ್ರಿ ಈ ಒಂದು ಕೆಲ್ಸಕ್ಕೆ, ಅವಾಗ ನಿಮ್ಮನ್ನ ಎಲ್ಲಿ ಅಪಾಯಿಂಟ್ ಮಾಡ್ತಾರೆ ಅನ್ನೋ ಒಂದು ಚಿಂತೆ ಇದ್ರೆ ಅದನ್ನ ಬಿಟ್ಬಿಡಿ. ನಿಮ್ಮ ಒಂದು ನಿಯರೆಸ್ಟ್ ಕೆನರಾ ಬ್ಯಾಂಕ್ ಯಾವ್ದಿರುತ್ತೆ, ನಿಮ್ಮ ಅವರ ಅವೈಲಬಿಲಿಟಿಗೆ ತಕ್ಕಂಗೆ ನೀವು ಇರೋ ಲೊಕೇಶನ್ ಇಂದ ಹತ್ತಿರದ ಕೆನರಾ ಬ್ಯಾಂಕ್ ಯಾವ್ದಿರುತ್ತೆ ಅಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ. ಸೊ ಯಾಕೆ ಈ ತರ 1 ವರ್ಷಕ್ಕೆ ತಗೋತಾ ಇದ್ದಾರೆ ಅಂತ ಸುಮಾರು ಜನ ಅನ್ಕೋಬಹುದು. ಯಾಕೆಂದ್ರೆ ಪ್ರತಿ ವರ್ಷನೂ ಬ್ಯಾಂಕ್ ಅಲ್ಲಿ ವರ್ಕ್ ಲೋಡ್ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ. ಸೊ ಈ ವರ್ಷ ತುಂಬಾ ಜಾಸ್ತಿ ಇದೆ, ಅವರಿಗೆ 3,000 ಜನ ಎಕ್ಸ್ಟ್ರಾ ಬೇಕಾಗಿದ್ದಾರೆ. ಅದಕ್ಕೆ ಈ ಒಂದು ವರ್ಷಕ್ಕೋಸ್ಕರ 3,000 ಜನನ ಅವರು ಅಪಾಯಿಂಟ್ ಮಾಡ್ಕೋತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಯಾವುದೇ ಕ್ಯಾಸ್ಟ್ ಲಿಮಿಟೇಷನ್ಸ್ ಇಲ್ಲ, SC ST ಅವರೇ ಹಾಕ್ಬೇಕು, OBC ಅವರೇ ಹಾಕ್ಬೇಕು ಅಂತ ಇಲ್ಲ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅಂಡ್ ಮೇಲ್ ಅಂಡ್ ಫಿಮೇಲ್ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸೊ October 4th ತುಂಬಾ ಹತ್ರದಲ್ಲೇ ಇದೆ. ಸೊ ಹರಿಯಪ್ ಆದಷ್ಟು ಬೇಗ ಹೋಗಿ ಈ ಒಂದು ಅಪ್ಲಿಕೇಶನ್ ನ ಹಾಕಿ, ಅದರ ಜೊತೆಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.